ನಮಸ್ಕಾರ ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 13ನೇ ತಾರೀಕು ಶುಕ್ರವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಮೊದಲನೇದಾಗಿ ಮೇಷರಾಶಿ. ಚೈತನ್ಯದ ದಿನ. ಇಂದು ನಿಮ್ಮಲ್ಲಿ ಉತ್ಸಾಹ ಹೆಚ್ಚಾಗಲಿದೆ. ಕೆಲಸಗಳಲ್ಲಿ ವೇಗ ಕಾಣಿಸುತ್ತದೆ. ನಿಂತು ಹೋದ ಕೆಲಸಗಳು ಪೂರ್ಣವಾಗಲಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯಗಳು ಸುಮಾರಾಗಿ ಪೂರ್ಣಗೊಳ್ಳಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ಹಣಕಾಸಿನ ಲಾಭ, ಆರ್ಥಿಕವಾಗಿ ಸುಧಾರಣೆ ಕಂಡುಬರುತ್ತದೆ. ಹಳೆಯ ಬಾಕಿ ಇರುವ ಹಣಕಾಸು ವಾಪಸ್ಸು ಸಿಗುತ್ತದೆ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸಂತೋಷದ ಸಮಯ ಕಳೆಯುವಿರಿ. ಮುಂದಿನ ರಾಶಿ ಮಿಥುನ. ಹವ್ಯಾಸ ಯಶಸ್ಸು. ನಿಮ್ಮ ಮೆಚ್ಚಿನ ತಂತ್ರಜ್ಞಾನ ಕೆಲಸಗಳಿಂದ ಸುಗಮಯ ಕೆಲಸಗಳು ಆಗುತ್ತದೆ. ಹೊಸ ಸಂಪರ್ಕಗಳ ಭವಿಷ್ಯದಲ್ಲಿ ಲಾಭದಾಯಕವಾಗಿರುತ್ತದೆ. ಮುಂದಿನ ರಾಶಿ ಕಟಕ. ಕುಟುಂಬದ ಸೌಖ್ಯ. ಮನೆಯ ವಾತಾವರಣ ಹರ್ಷಮಯವಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ತುಂಬಿರುತ್ತದೆ. ಬಂಧುಗಳಿಂದ ಸಹಕಾರ ಸಿಗಲಿದೆ. ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ಮುಂದಿನ ರಾಶಿ ಸಿಂಹ. ಗೌರವ ಮತ್ತು ಪೂರ್ತಿ. ನಿಮ್ಮ ನಾಯಕತ್ವ ಮೆಚ್ಚುಗೆ ಸಿಗಲಿದೆ. ಸಾಮಾಜಿಕದಲ್ಲಿ ಪ್ರಭಾವ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಸಾಮಾನ್ಯ ಲಾಭ. ಮುಂದಿನ ರಾಶಿ ಕನ್ಯಾ. ಯೋಜಿತ ಸಾಧನೆ. ನೀವು ಮಾಡಿದ ಪ್ರಯತ್ನಗಳು ಫಲ ನೀಡಲಿದ್ದಾವೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ. ಆರೋಗ್ಯ ವಿಚಾರದಲ್ಲಿ ಕೊಂಚ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ತುಲಾ. ಸಮತೋಲನ ದಿನ. ವೃತ್ತಿಕರವಾಗಿ ಮತ್ತು ವೃತ್ತಿಯ ಜೀವನದಲ್ಲಿ ಸಮತೋಲನ ಸಾಧಿಸುವಿರಿ. ನಿಮ್ಮ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಿರಿ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗಲಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಧೈರ್ಯ ಮತ್ತು ದೃಢತೆ. ಕಠಿಣ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುವಿರಿ. ಹಳೆಯ ಇರುವ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುವಿರಿ. ಮುಂದಿನ ರಾಶಿ ಧನುಸು. ಅವಕಾಶಗಳ ದಿನ. ಹೊಸ ಅವಕಾಶಗಳು ಇಂದು ನಿಮ್ಮ ಮುಂದೆ ತರಲಿದೆ. ಹೊಸ ಅವಕಾಶಗಳಿಂದ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಸಿಗಲಿದೆ. ಪ್ರಯಾಣದಿಂದ ಲಾಭ ಸಾಧ್ಯತೆ. ಮುಂದಿನ ರಾಶಿ ಮಕರ. ಜವಾಬ್ದಾರಿಯ ಸಾಧನೆ. ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಸಿಗಬಹುದು. ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಹೆಚ್ಚಾಗಬಹುದು. ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತಿದೆ. ಮುಂದಿನ ರಾಶಿ ಕುಂಭ. ಹೊಸ ಆಲೋಚನೆ, ಸೃಜನಶೀಲತೆ, ಜವಾಬ್ದಾರಿಗಳು ಯಶಸ್ಸು ದಾರಿ ಮೂಡಲಿದೆ. ಸ್ನೇಹಿತರ ಬೆಂಬಲದಿಂದ ನಿಂತು ಹೋದ ಕೆಲಸಗಳು ಮುಂದುವರಿಯಲಿದೆ. ಮುಂದಿನ ರಾಶಿ ಮೀನ. ಶುಭ ಸುದ್ದಿ. ಇಂದು ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಕಂಡುಬರಲಿದೆ.